TV, forever on fire. ತುಂಗಭದ್ರಾ ನದಿಯ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿರೋ ವಿಚಾರ ಅಧಿಕಾರಿಗಳ ಅಸಡ್ಡೆಗೆ ಈ ಅನಾಹುತಕ್ಕೆ ಕಾರಣವಾಯ್ತಾ ಅನ್ನುವಂಥ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇದೆ. ತುಂಗಭದ್ರಾ ಡ್ಯಾಮ್ ಆಡಳಿತ ಮಂಡಳಿ ಅಧಿಕಾರಿಗಳ ಮೇಲೆ ಗಂಭೀರವಾದಂಥ ಆರೋಪ ಇದೀಗ ಕೇಳಿಬರ್ತಾ ಇರೋದು. ಅಧಿಕಾರಿಗಳ ಅಸಡ್ಡೆಯಿಂದಲೇ ಈ ರೀತಿಯಾದಂಥ ಒಂದು ಅನಾಹುತ ಸಂಭವಿಸಿದೆ ಅನ್ನುವಂಥ ಆರೋಪ. ಕಳೆದ ತಿಂಗಳಷ್ಟೇ ಕ್ರಸ್ಟ್ ಗೇಟ್ ದುರಸ್ತಿ ಮಾಡಿಸಿದ್ದ ಆಡಳಿತ ಮಂಡಳಿ 65 ಕೋಟಿ ವೆಚ್ಚದಲ್ಲಿ ಕ್ರಸ್ಟ್ ಗೇಟ್ಗಳಿಗೆ ಸಿಮೆಂಟ್ ಫಿಲ್ಲಿಂಗ್ ಕೆಲಸವನ್ನು ಮಾಡಿಸಲಾಗಿತ್ತು. ಹೈದರಾಬಾದ್ ಮೂಲದ ರಾಘವೇಂದ್ರ ಕಂಪನಿಯಿಂದ ಫಿಲ್ಲಿಂಗ್ ಕೆಲಸವನ್ನು ಮಾಡಿಸಲಾಗಿತ್ತು. ಗೇಟ್ ಮೇಂಟೆನೆನ್ಸ್ ಗಮನಿಸದೆ ಕಾಮಗಾರಿಯನ್ನ ನಡೆಸಿದ್ರಾ ಅನ್ನೋ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇದೆ. ಕೋಟಿ ಹಣ ಕೇವಲ ನಿರ್ವಹಣೆಗಂತಾನೆ ಖರ್ಚು ಮಾಡಿದ್ದಾರೆ ಅಧಿಕಾರಿಗಳು. ಇದೀಗ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ಗಂಭೀರವಾದಂಥ ಪ್ರಮಾದ ಆಗ್ಬಿಟ್ಟಿದೆ. ಹಾಗಿದ್ರೆ ಏನ್ ಮಾಡ್ತಾ ಇದ್ರು ಇವ್ರುಗಳು? ಇಷ್ಟೆಲ್ಲ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಅಂತಂದ್ಮೇಲೆ ಎಲ್ಲ ನೋಡ್ಕೊಳ್ಬೇಕಾಗಿತ್ತಲ್ಲ. ಇಲ್ಲ ಅಧಿಕಾರಿಗಳು ಅಸಡ್ಡೆ ಆಗಿದ್ದು ಸೋಂಬೇರಿತನ ಪ್ರದರ್ಶನ ಮಾಡಿದ್ದೆ ಇದಕ್ಕೆ ಕಾರಣನ. ಎಲ್ಲಿಂದನೋ ಕರೆಸಿ 60 ಕೋಟಿ ಖರ್ಚು ಮಾಡೋದು. ಆ ಖರ್ಚು ಮಾಡುವಾಗ ಎಲ್ಲ ನೋಡ್ಕೋಬೇಕಾಗಿತ್ತಲ್ಲ, ಚೆಕ್ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ಆ ಪ್ರಶ್ನೆ ಇದಕ್ಕೆ ಕಾಡ್ತಾ ಇದೆ. ಈಗ ಅಧಿಕಾರಿಗಳ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡಲಾಗಿದೆ. ತೀರ ರೀತಿಯಾದಂಥ ಸಮಸ್ಯೆ ಇದು. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದರೆ ಏನು ಯೋಚನೆ ಮಾಡಬೇಕಲ್ವಾ? ತಿಂಗಳು ಹಿಂದೆ ಅಷ್ಟೇ ಈ ಕ್ರಸ್ಟ್ ಗೇಟ್ ದುರಸ್ತಿ ಮಾಡಿಸಿದ್ದು. ಕೋಟಿ ಖರ್ಚು ಮಾಡಿದ್ದಾರೆ. 65 ಕೋಟಿ ಅಂದರೆ ಏನು ಸುಮ್ಮನೆನಾ? ಈ ಗೇಟ್ಗಳಿಗೆ ಸಿಮೆಂಟ್ ಫಿಲ್ಲಿಂಗ್ ಕೆಲಸ ಮಾಡಿರೋದು. ಅವಾಗ ನೋಡ್ಕೊಂಡಿರ್ಲಿಲ್ವಾ ಇವರು? ಏನು ಸಮಸ್ಯೆ ಆಗಿದೆ, ಎಲ್ಲಿ ಬಿರುಕು ಬಿಡ್ತಾ ಇದೆ, ಏನು ಎತ್ತ ಎಲ್ಲ ನೋಡಿರ್ಲಿಲ್ವಾ? ನೋಡ್ದೇ ಕಾಮಗಾರಿ ಮಾಡಿಸ್ಬಿಟ್ರಾ? ಯಾರೋ ದುಡ್ಡು ಕೊಡ್ತಾರೆ, ಯಾರೋ ಬಂದು ಮಾಡಿ ಹೋಗ್ತಾರೆ ಅನ್ನೋ ಸೋಂಬೇರಿತನನ? ಈ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇದೆ. ಅಧಿಕಾರಿಗಳ ಮೇಲೆ ಗಂಭೀರವಾದಂಥ ಒಂದು ಆರೋಪ ಬಂದಿರೋದು. ಅಧಿಕಾರಿಗಳು ಇದಕ್ಕೆ ಏನು ಹೇಳ್ತಾರೆ, ಯಾರು ಹೊಣೆ ಹೊತ್ಕೊಳ್ತಾರೆ ಇದಕ್ಕೆ, ಇದು ಈ ಪ್ರಶ್ನೆ ಆಗಿದೆ. ಈ ಬಗ್ಗೆ ಅಲ್ಲಿ ಏನಾಯಿತು, ಯಾವ ಥರದ ಅವಘಡ ಸಂಭವಿಸ್ತು, ಅವಾಗ ಅಲ್ಲಿ ಜನ ಇದ್ರೆ ಎಲ್ಲ ಪ್ರಶ್ನೆಗಳು ಇತ್ತು. ಅಲ್ಲೊಬ್ರು ಪ್ರತ್ಯಕ್ಷದರ್ಶಿ ಇದ್ರು, ಅಜಿತ್ ಅಂತ. ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಅಜಿತ್ ಅವರೇ. ಅಜಿತ್ ಅವರೇ, ಅಂದ್ರೆ ನಮ್ಗೆ ಈಗ ಇಲ್ಲೆಲ್ಲರಿಗೂ ಭಯ ಏನು ಅಂದ್ರೆ ಏನಾಯ್ತೋ ಏನೋ, ಯಾಕೋ ಹೇಗೋ ದೊಡ್ಡ ಪ್ರಮಾಣದಲ್ಲಿ ಏನಾದ್ರು ಸಮಸ್ಯೆ ಆಗಿದ್ಯಾ, ಅಲ್ಲಿನ ಸ್ಥಿತಿಗತಿ ಏನು ಅನ್ನೋದು. ಈಗ ನೀವಲ್ಲಿ ಇದ್ರಿ, ಅಲ್ಲೆಲ್ಲ ನೋಡಿದಿರಾ ಅನ್ನೋದು ಗೊತ್ತಾಯ್ತು. ಅಂದ್ರೆ ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಹಾ ಮೇಡಮ್, ಹೌದು. ಆಕ್ಚುಲಿ ಏನು ಅಂತಂದ್ರೆ ನಾವು ಇಲ್ಲಿ ನಿನ್ನೆ ನಮ್ಮ ಒಂದು ಕಾರ್ಯದ ಮೇಲೆ ಬಂದಿದ್ವಿ. ಇಲ್ಲೆಲ್ಲ ಶೂಟಿಂಗ್ ಸ್ಪಾಟ್ ಅಂತ ಅಂದ್ಬಿಟ್ಟು ನಾವು ಒಂದು ಸ್ಕ್ರಿಪ್ಟ್ ರೈಟ್ ಮಾಡೋದಕ್ಕೆ ಮತ್ತೆ ಶೂಟ್ ಮಾಡೋದಕ್ಕೆಲ್ಲ ಪ್ಲೇಸಸ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಈವ್ನಿಂಗ್ ಆಯ್ತು. ನಿನ್ನೆ ಒಂದು 5:30 to 7:30 ವರೆಗೂ ಆಕ್ಚುಲಿ ನಾವು ಅಲ್ಲೇ ಇದ್ವಿ. ಎಲ್ಲ ನೋಡ್ಕೊಂಡಾಯ್ತು, ಶೂಟ್ ಎಲ್ಲ ಮಾಡ್ಕೊಂಡು ಓಕೆ ಇದು ಶೂಟ್ ಪ್ಲೇಸ್. ಮತ್ತೆ ಬೆಳಿಗ್ಗೆ ಬಂದು ಇಲ್ಲೇ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ವಿ, ಮತ್ತೆ ವಾಪಸ್ ಬಂದ್ವಿ. ಅಲ್ಲೇ ಏನ್ ಮಾಡಿದ್ವಿ, ಡ್ಯಾಮ್ ಕೆಳಗಡೆನೆ ಬಂದು ನಾವು ಬಂದು ಅಲ್ಲೇ ಹೋಮ್ ಸ್ಟೇ ಮಾಡಿದ್ವಿ. ಇದಕ್ಕಿದ್ದಂಗೆ ಏನಾಯ್ತು, ಮತ್ತೆ ಹೋದ್ವಿ, ಹೋಟೆಲ್ಗೆ ಹೋದ್ವಿ 8:30 ಹಂಗೆ. ಮತ್ತೆ ಊಟ ಗೀಟ ಎಲ್ಲ ಮಾಡ್ಕೊಂಡು ಮತ್ತೆ ನಾವು ಡಿಸ್ಕಷನ್ ಅಲ್ಲಿ ಇದ್ವಿ. ಏನು ನಮ್ಮ ಒಂದು ನೆಕ್ಸ್ಟ್ ಇನ್ನು ಮಾರ್ನಿಂಗ್ ಯಾವ ತರ ನಾವೆಲ್ಲ ಮಾಡ್ಬೇಕು ಅಂತೆಲ್ಲ ಡಿಸ್ಕಷನ್ ನಲ್ಲಿ ಇದ್ವಿ. ಇಮಿಡಿಯೇಟ್ ಒಂದು 11 o'clock ಸಮಥಿಂಗ್ ಟೈಮ್ ಅಲ್ಲಿ ನನ್ಗೆ ಏನಾಯ್ತು, ಇವ್ರ ಕಡೆಯಿಂದ ನಾನು ಹೋಮ್ ಸ್ಟೇ ಅವರು ಓನರ್ಸ್ ಕಡೆಯಿಂದ ನೋಟಿಫಿಕೇಶನ್ಸ್ ಬಂತು. ಇಮಿಡಿಯೇಟ್ ಈ ತರ ಆಗಿದೆ, ಒಂದು ಏನು ಅಲ್ಲಿ ಚೈನ್ ಲಿಂಕ್ ಕಟ್ ಆಗಿದೆ, ಮತ್ತೆ ಡ್ಯಾಮ್ ಸ್ವಲ್ಪ ಡ್ಯಾಮೇಜ್ ಆಗಿದೆ, ವಾಟರ್ ಕೂಡ ಫ್ಲೋಯಿಂಗ್ ಜಾಸ್ತಿ ಆಗ್ತಾ ಇದೆ, ದಯವಿಟ್ಟು ಇಲ್ಲಿಂದ ಹೊರಡಿ ಅಂತ ಹೇಳಿದ್ರು. ಅದಾದ್ಮೇಲೆ ನಾವೇನಾಯ್ತು, ಸರಿ ಏನೋ ಆಗಲ್ಲ ಬಿಡಿ ಅಂತ ಅಂದ್ಬಿಟ್ಟು ಸ್ವಲ್ಪ ನಾವು ಕೂಡ ಸ್ವಲ್ಪ ನೋಡೋಣ ಇನ್ನೂ 1 hour ಅಂತ ಅನ್ಕೊಂಡಿದ್ವಿ. ಹೋಗ್ತಾ ಹೊರಗಡೆ ಬಂದು ನೋಡ್ತೀವಿ ನಾವು, ಏನು ಸೌಂಡ್ ಮಾತ್ರ ಭಯಂಕರವಾಗಿತ್ತು. ಭಯಂಕರ ಸೌಂಡ್ ಇತ್ತು, ಒಳ್ಳೆ ದೊಡ್ಡ ಸೌಂಡ್ ಅದು. ಬಟ್ ದೂರದಿಂದ ಇದ್ರು ಕೂಡ ಬಟ್ ನಮಗೆ ಇಲ್ಲಿ ಹತ್ರದಲ್ಲೇ ಫೀಲ್ ಆಗ್ತಾ ಇತ್ತು ನಮ್ಗೆ. ಆ ಒಂದು ನೀರೆಲ್ಲನೂ ಹಿಂಗ್ ಬಂದು ಫ್ಲೋ ಆಗಿ ಮೇಲೆ ಹಿಂಗ್ ಹೋಗುತ್ತಲ್ವಾ, ಅದು ನಮ್ವರೆಗೂ ಬಂದು ಹೊಡಿತಾ ಇತ್ತು ಮೇಲೆ, ಮಳೆ ತರ ಮಳೆ ಬಂದಾಗ ಹೊಡಿತಾ ಇತ್ತು. ಅದಾದ್ಮೇಲೆ ಇಮಿಡಿಯೇಟ್ ಏನಾಯ್ತು ಅಂತಂದ್ರೆ, ಸೊ ನಾವಲ್ಲಿಂದ ವೆಕೆಟ್ ಮಾಡ್ಬಿಟ್ವಿ. ಆಚೆ ಬಂದು ನೋಡ್ತೀವಿ, ಕಾರ್ ಬರ್ತಾ ಇದೀವಿ, ಫುಲ್ ಏನು ನೀರ್ ಹರಿತಾ ಇತ್ತು. ಅದ್ರ ನಾವು ನೋಡಿದಕ್ಕಿಂತನೂ ಅದ್ರ 10 ಪಟ್ಟಷ್ಟು ನೀರು ಕ್ಯಾನಲ್ಸ್ ಅಲ್ಲಿ ಹರಿತಾ ಇದೆ. ಆಗ ನಾವು ಕಾರ್ ಕ್ರಾಸ್ ಮಾಡೋದು ಕೂಡ ತುಂಬಾ ಸ್ವಲ್ಪ ತೊಂದರೆ ಆಯ್ತು. ಅದಾಗಿ ಇಮಿಡಿಯೇಟ್ ಏನ್ ಮಾಡಿದ್ವಿ, ಅಲ್ಲಿಂದ ನಾವು ಆಚೆ ಬರೋದಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಂತು. ಇಮಿಡಿಯೇಟ್ ಅಲ್ಲಿಂದ ಬಂದು ಅದಾದ್ಮೇಲೆ ಒಂದು 3 o'clock ಹಂಗೆ ನಾವು ಆಚೆ ಬಂದ್ವಿ. ನಮ್ಗೆ ಅಲ್ಲಿ ಎಲ್ಲ ಕಂಪ್ಲೀಟ್ ಪೊಲೀಸರು ಅಷ್ಟೊತ್ತಿಗೆ ಏನಾಯ್ತು, ಅಲ್ಲಿಂದ ಕಂಪ್ಲೀಟ್ ಅಲ್ಲಿರ್ತಕ್ಕಂತ ಸ್ಥಳೀಯರು ಹಾಗೆ ಪೊಲೀಸ್ನವರು ಎಲ್ಲರೂ ಕೂಡ ಅಲ್ಲಿ ಅಟ್ಯಾಕ್ ಆದ್ರು. ಎಲ್ಲರಿಗೂ ಕೂಡ ನೋಟಿಫಿಕೇಶನ್ಸ್ ಎಲ್ರಿಗೂ ಕೊಡ್ತಾ ಇದ್ರಲ್ಲಿ, ರೆಡ್ ಅಲರ್ಟ್ ಮಾಡ್ತಾ ಇದ್ರು, ಮೈಕ್ ತಗೊಂಡು ಎಲ್ರಿಗೂ ಕೂಡ ಅಲ್ಲಿ ಎಲ್ರಿಗೂ ಜನರಿಗೆ ಎಚ್ಚರಿಕೆ ಕೊಡ್ತಾ ಇದ್ರು, ನೋಡಿ ಈ ತರ ಹಿಂಗಾಗಿದೆ, ಯಾರು ಕೂಡ ಹತ್ರ ಬರಬೇಡಿ ಅಂತೆಲ್ಲ ಕೂಡ ಮಾಡ್ತಿದ್ರು. ಅದಾದ್ಮೇಲೆ ಹೆಚ್ಚಿಗೆ ಪೊಲೀಸರು ಅಲ್ಲಿ ಬಂದ್ರು, ಮತ್ತೆ ಆಂಬ್ಯುಲೆನ್ಸ್ಗಳು ಬಂದವು. ಸೊ ಈ ತರದೆಲ್ಲನೂ ಆಗ್ತಾ ಇತ್ತು ಮೇಡಮ್ ಅಲ್ಲಿ.
ಅಂದ್ರೆ ನೀವು ಅಲ್ಲಿಂದ ಹೊರಡುವಾಗ ಜನ ಎಲ್ಲ ಅಲ್ಲೇ ಇದ್ರ, ಜನರನ್ನೆಲ್ಲ ಖಾಲಿ ಮಾಡಿಸೋದು ಈ ತರದ್ ಏನಾದ್ರು ಆಗ್ತಾ ಇತ್ತಾ? ಹೌದೌದು, ಅಲ್ಲಿ ನಮ್ಮ ಪಕ್ಕದಲ್ಲಿ ಈಗ ನಾವು ಹೋಮ್ ಸ್ಟೇ ಏನ್ ಮಾಡಿದ್ವಿ, ನಮ್ಮ ರೂಮ್ ಪಕ್ಕದಲ್ಲಿ ಇನ್ನೂ ಒಬ್ರು ಫ್ಯಾಮಿಲಿ ಕೂಡ ಬಂದಿದ್ರು, ಅವ್ರ ಮಕ್ಕಳೆಲ್ಲ ಇದ್ರು. ಅವ್ರನ್ನು ಕೂಡ ಇಮಿಡಿಯೇಟ್ ಹೇಳಿದ ತಕ್ಷಣ ಅವ್ರಿಗೂ ತುಂಬಾ ಪ್ಯಾನಿಕ್ ಆಗಿ ಆತಂಕ ಆಗಿ ಅವರು ಕೂಡ ಇಮಿಡಿಯೇಟ್ ಏನಾದ್ರು ಅಲ್ಲಿಂದ ಮತ್ತೆ ಹಂಗೆ ಹೊರಟ್ರು. ನಮ್ಮ 2-3 ಪಕ್ಕದ ರೂಮ್ಗಳವ್ರು ಎಲ್ಲರೂ ಕೂಡ ಇಮಿಡಿಯೇಟ್ ಅಲ್ಲೇ ಖಾಲಿ ಮಾಡ್ಬಿಟ್ರು. ಪ್ಲಸ್ ಅದಾದ್ಮೇಲೆ ಏನಾಯ್ತು, ಅಲ್ಲಿ ಇರ್ತಕ್ಕಂಥ ಓನರ್ ಕೂಡ ಸಮೇತ ವಾಪಸ್ ಬಂದ್ಬಿಟ್ರು. ಮತ್ತೆ ಅಲ್ಲಿ ಹೋಗಿ ನೋಡ್ತೀವಿ ನಾವು, ಫುಲ್ ಅದೆಲ್ಲ ನಾವ್ ಇದ್ದಿದ್ದು ಆ ಹೋಮ್ ಸ್ಟೇ ಎಲ್ಲ ವಾಟ್ರೆ, ವಾಟರ್ ಅಲ್ಲಿ ತುಂಬ ಹೋಗ್ಬಿಡ್ತು. ಹೌದು, ಬಾಳೆ ತೋಟ ಇತ್ತು. ಬಾಳೆ ತೋಟ ಪಕ್ಕದಲ್ಲೇ ಏನು ಆ ಒಂದು ಹರಿಯಂತ ಒಂದು ನೀರ್ ಇದೆಯಲ್ಲ, ಫ್ಲೋ ಆಗಿ ತುಂಗಭದ್ರ ಡ್ಯಾಮ್ ಕೆಳಗಡೆ ಬಂದು ಹಿಂಗ್ ಹೋಗುತ್ತೆ ಈ ಕಡೆ ಆಂಧ್ರ ಕಡೆಗೆ. ಅಲ್ಲೇ ನಾವು ಅದು ಹೋಮ್ ಸ್ಟೇ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಹೋಮ್ ಸ್ಟೇ ಅಂತ ಅಲ್ಲಿ ಮಾಡಿದ್ವಿ. ನಾವ್ ಯಾವಾಗ್ಲೂ ಬಂದ್ರು ಕೂಡ ಇಲ್ಲೇ ಸ್ಟೇ ಆಗ್ತೀವಿ. ಸೊ ಹಂಗಾಗಿ ಅಜಿತ್ ಅವ್ರ, ಈಗ ನೀವು ಇದ್ದ ಹೋಮ್ ಸ್ಟೇ ಸುತ್ತಮುತ್ತ ಕೆಲವು ಮನೆಗಳು, ಊರು ಬೇರೆ ಹೋಮ್ ಸ್ಟೇಗಳು ಈ ತರದ ಕಟ್ಟಡ ಏನಾದ್ರು ಇತ್ತಾ? ಅವುಗಳ ಪರಿಸ್ಥಿತಿ ಏನಾಗಿದೆ, ಅದ್ರ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ? ಅಂದ್ರೆ ನೀವಿರೋ ಅಷ್ಟು ಹೊತ್ತು ಅಲ್ಲಿ? ಹಾ ಮೇಡಮ್, ಆಕ್ಚುಲಿ ನಾವು ಪಕ್ಕದಲ್ಲಿ ಇನ್ನೂ ಒಂದ್ 2 ಹೋಮ್ ಸ್ಟೇ ಇತ್ತು. ಓಕೆ. ಅವರು ಕೂಡ ಸೇಮ್ ಕೆಲಸನೇ ಮಾಡಿದ್ರು. ಅವರು ಕೂಡ ನೈಟ್ ಅಂಡ್ ನೈಟ್ ಅವರು ಕೂಡ ಏನೋ ಈ ತರ ಸೊ ಕಳ್ಸಿದಾರೆ ಎಲ್ರಿಗೂ ಕೂಡ. ಇಲ್ಲಿ ಏನೋ ಆ ಒಂದು ಚೇರ್ಮನ್ ಇರ್ತಾರಲ್ಲ, ಅವ್ರ ಕಡೆಯಿಂದ ಎಲ್ಲ ಹೋಮ್ ಸ್ಟೇಸ್ ಅವ್ರಿಗೆ ಯಾರ್ಯಾರ್ದು ಹೋಮ್ ಸ್ಟೇ ಇರುತ್ತೋ, ರೂಮ್ಗಳು ಇರುತ್ತೋ, ಎಲ್ರಿಗೂ ಕೂಡ ಅವ್ರು ಫೋನ್ ಮಾಡಿ ನೋಟಿಫಿಕೇಶನ್ಸ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ಅವಾಗ ಏನಾಯ್ತು, ಎಲ್ರಿಗೂ ಕೂಡ ನಾವು ಇನ್ಫಾರ್ಮೇಶನ್ ಮಾಡುವಾಗ ನೈಟ್ ಅಂಡ್ ನೈಟ್ ಎಲ್ಲರೂ ಕೂಡ ಅಲ್ಲಿಂದನೂ ವೆಕೇಶನ್ ಮಾಡ್ಬಿಟ್ಟಿದ್ದಾರೆ. ನಮಗೂ ಕೂಡ ಎಲ್ಲ ಅಡ್ಡ ಬಂದು ನಮ್ಗೆ ಕೇಳಿದ್ರು, ಏನಾಯ್ತು ಸರ್, ಯಾಕೆ ಎಲ್ಲ ಓಡ್ತಾ ಇದ್ರಿ ಇಷ್ಟೊತ್ತಲ್ಲಿ ಅಂತ ಕೆಲವರು ಹೇಳಿದ್ರು ನಮ್ಗೆ. ಅವಾಗ ಇಲ್ಲಿ ಇದತ್ತಲ್ಲ ಹೇಳಿದ್ವಿ ಎಲ್ಲನೂ ಹಿಂಗ ಆಗ್ತಾ ಇದೆ. ಸೊ ಇಲ್ಲಿ ತುಂಬಾ ಹೊತ್ತು ಇರೋದು ನಮ್ಗೆಲ್ಲ ಅಷ್ಟೊಂದು ಸೌಖ್ಯ ಅಲ್ಲ, ಇಲ್ಲಿಂದ ನಾವು ಹೊರಡ್ಲೇಬೇಕಾಗತ್ತೆ ಅನ್ನೋ ಒಂದು ಪರಿಸ್ಥಿತಿ. ಸೊ ತುಂಬಾ ಅಲ್ಲಿ ಜಾಸ್ತಿ ಇದಾಯ್ತು. ಹಂಗಾಗಿ ನಾವ್ ಅಲ್ಲಿಂದ ಬಂದ್ವಿ. ಅದಾದ್ಮೇಲೆ ಒಂದು 20 ಮೀಟರ್ಸ್ ಔಟ್ ಸೈಡ್ ಬಂದು 200 ಮೀಟರ್ಸ್ ಔಟ್ ಸೈಡ್ ಬಂದು ನೋಡಿದ್ರೆ ಬ್ರಿಡ್ಜ್ ಮೇಲೆ ಬಂದು ನೋಡ್ತೀವಿ, ಕಂಪ್ಲೀಟ್ ಕಟ್ಟಾಗಿ ಹೋಗಿದೆ. ಅದು ಕಟ್ಟಾಗಿ ಮೇಲ್ಗಡೆ ಸೇತುವೆ ಅದು ಅಡ್ಡ ಹಾಕತ್ತಿರುತ್ತಲ್ವಾ, ಅದೇ ಕಟ್ಟಾಗಿ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಅದು ಕೆಳಗಡೆ ಬಿದ್ದೋಗಿದೆ. ಸೊ ಕಂಪ್ಲೀಟ್ ನೆನ್ನೆ ನಾವ್ ಏನ್ ಮಾಡಿದ್ವಿ, ಅಲ್ಲಿ ಹೋಗಿ ಸುಮ್ಮನೆ ಫಿಶಿಂಗ್ ತರ ಏನಾದ್ರು ಮಾಡೋದು ಆತರ ಮಾಡೋಣ ಅಂತ ಅನ್ಕೊಂಡು ಎಲ್ಲ ಪ್ಲಾನ್ ಮಾಡಿದ್ವಿ. ಹೋಗಿ ಕೂತ್ಕೊಂಡಿದ್ವಿ. ಆ ಒಂದು ಬ್ರಿಡ್ಜ್ ಇದೆ ಸೆಂಟ್ರಲ್ಲಿ, ಆ ಬ್ರಿಡ್ಜ್ ಈಗ ಮುಳುಗೋಗಿದೆ ಫುಲ್. ಅದ್ರ ಮೇಲೆ ಕೂತ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡ್ತೀವಿ ನಾವು, ಸ್ವಲ್ಪ ಹೆಂಗ್ ಬರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು. ಅಂದ್ರೆ ನೀರಿನ ರಭಸ ಜಾಸ್ತಿ ಇದೆ, ನೀರಿನ ರಭಸ ತುಂಬಾ ಜಾಸ್ತಿ ಇದೆ, ಸೌಂಡ್ ಜಾಸ್ತಿ ಇದೆ. ಆ ಬ್ರಿಡ್ಜ್ ಎಲ್ಲ ಮುಳುಗೋಗಿದೆ ಮೇಡಮ್. ಈಗ ನಾವು ಅಲ್ಲೋಗಿ ಕೂತ್ಕೊಂಡಿದ್ದು ಬ್ರಿಡ್ಜ್, ನಾವು ಪ್ಲಾನ್ ಹಾಕಿದ್ ಬ್ರಿಡ್ಜ್, ಸ್ಟೇ ಮಾಡಿದ್ ಬ್ರಿಡ್ಜ್ ಎಲ್ಲ ಕಂಪ್ಲೀಟ್ ನೀರು ಒತ್ತುವರಿ ಆಗೋಗಿದೆ ಈಗ. ಓಕೆ, ಥ್ಯಾಂಕ್ ಯು ಅಜಿತ್ ಅವರೇ, TV5 ಜೊತೆಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.